ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಯಾರೆಲ್ಲ ತುಂಬ ಚೆನ್ನಾಗಿ ಸ್ಕೋರ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಕಡ್ಡಾಯವಾಗಿ ನೀವು ನೋಡಲೇಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಪ್ರಶ್ನೆ ಒಂದನ್ನು ಕೊಡ್ತಾ ಇದ್ದೇನೆ. ಅದರ ಹೆಸರು ಏನಪ್ಪ ಅಂತಂದರೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅನ್ನುವಂಥ ಪ್ರಶ್ನೆ 10 ಅಂಕಕ್ಕೆ ಕಡ್ಡಾಯವಾಗಿ ಬರುತ್ತೆ. ಈ ಒಂದು ಪ್ರಶ್ನೆಯನ್ನು ಕಣ್ಣು ಮುಚ್ಚಿ ಓದಲೇಬೇಕಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಸುಲಭವಾಗಿ ಒಂದು 5 ನಿಮಿಷದಲ್ಲಿ 10 ಮಾರ್ಕ್ಸ್ಗೆ ನೀವು ರೆಡಿ ಆಗಬೇಕು. ಆ ರೀತಿ ನಿಮ್ಗೆ ಕಲಿಸ್ಕೊಡ್ತೀನಿ. ನಡೀರಿ ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಅಲೈನ್ಮೆಂಟ್ ಎಲ್ಲ ಕರೆಕ್ಟ್ ಆಯಿತು. ಸರಿ, ನಡೀರಿ. ಈಗ ಗೌತಮ್ ಬುದ್ಧ ಕ್ರಿಸ್ತಪೂರ್ವ ಶಾಲಿವಾನಸಿಕೆ ಪೂರ್ವ 563ರಿಂದ 483 ಈ ರೀತಿ ಬರೀಬೇಕಾಗುತ್ತೆ. ಏನೇನು ಬರೀಬೇಕು ಇಲ್ಲೇ ಹೇಳ್ತಾ ಹೋಗ್ತೀನಿ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧನು ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸ್ತಾನೆ. ಮೊದಲ ಹೆಸರು ಸಿದ್ಧಾರ್ಥ, ತಂದೆ ಶುದ್ಧೋಧನ. ಅಂದರೆ ಈ ಶುದ್ಧೋಧನ ಏನು ಮಾಡ್ತಾನೆ ಅಂದರೆ ಕಪಿಲ ವಸ್ತು ಅನ್ನೋದು ಅದೊಂದು ಪ್ಲೇಸ್. ಶಾಕ್ಯ ಕುಲದ ಇವರು ಶಾಕ್ಯ ಕುಲಕ್ಕೆ ಬಿಲಾಂಗ್ ಮಾಡ್ತಾರೆ. ಆ ಶಾಕ್ಯ ಕುಲದ ಮುಖಂಡ ಯಾರಾಗಿದ್ದರು ಅಂದರೆ ಈ ಶುದ್ಧೋಧನ. ತಾಯಿ ಮಾಯಾದೇವಿ. ಪಾಪ ಏನಾಗುತ್ತೆ, ಈ ಸಿದ್ಧಾರ್ಥನ ತಾಯಿ 7 ದಿನದ ಮಗುವಿದ್ದಾಗ ಮಾಯಾದೇವಿ ತೀರ್ಕೊಳ್ತಾಳೆ, ಸತ್ತು ಹೋಗ್ತಾಳೆ. ಸೊ ಏನಾಗುತ್ತೆ ಆದರೆ ನೆಕ್ಸ್ಟ್ ಏನಾಗುತ್ತೆ, ಆದ್ದರಿಂದ ಅವನ ಚಿಕ್ಕಮ್ಮ ಇರ್ತಾಳೆ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು. ಆದ್ದರಿಂದ ಸಿದ್ಧಾರ್ಥ ಗೌತಮ ಎಂದು ಹೆಸರು ಪಡಿತಾನೆ. ಮೊದಲು ಅವ್ರ ತಾಯಿ ಇಟ್ಟಿರ್ತಕ್ಕಂಥ ಹೆಸರು ಸಿದ್ಧಾರ್ಥ, ಆದರೆ ಈ ಚಿಕ್ಕಮ್ಮ ಪ್ರಜಾಪತಿ ಏನು 8ನೇ ದಿನದಿಂದ ಇವಳು ಸಾಕಬೇಕಲ್ಲ, ಸೊ ಹಾಗಾಗಿ ಗೌತಮ ಅಂತ ಹೆಸರಿಡ್ತಾಳೆ. ಸಿದ್ಧಾರ್ಥ ಅತ್ಯಂತ ಸುಖಭೋಗಗಳಿಂದ ಬೆಳಿತಾನೆ. 16ನೇ ವಯಸ್ಸಿನಲ್ಲಿ ಯಶೋಧಾಳ ಜೊತೆ ವಿವಾಹ ಆಗ್ತಾನೆ. ರಾಹುಲ್ ಎಂಬ ಮಗನಿಗೆ ಜನನವನ್ನು ಕೊಡ್ತಾರೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮಹಾಪರಿತ್ಯಾಗ. ಜಾತಕ ಕಥೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೊರಬಂದಾಗ ಒಬ್ಬ ವೃದ್ಧ, ಒಬ್ಬ ವ್ರೋಗಿ ಶವಯಾತ್ರೆ ಸನ್ಯಾಸಿಯನ್ನು ಕಂಡನು. ಒಂದು ಜಾತಕ ಕಥೆಗಳ ಪ್ರಕಾರ ಒಂದು ಅಸಂಪ್ಷನ್, ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೊರಗೆ ಹೋದಾಗ ವಾಯುವಿಹಾರಕ್ಕೆ ಅಂತ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಶವಯಾತ್ರೆ ಮತ್ತು ಸನ್ಯಾಸಿಯನ್ನು ನೋಡ್ತಾನೆ. ಮೊದಲು 3 ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖ ನೋವನ್ನು ಕಂಡ್ರೆ 4ನೇ ದೃಶ್ಯ ಅಂದರೆ ಸನ್ಯಾಸಿಯ ದೃಶ್ಯ ಇಲ್ಲಿ ಸಂತೋಷವನ್ನು ಕಾಣ್ತಾನೆ. ಈ 4 ದೃಶ್ಯಗಳು ಪರಿಣಾಮದಿಂದ ಪ್ರಾಪಂಚಿಕ ಜೀವನದ ಸತ್ಯವನ್ನು ತಿಳಿಬೇಕು. ಜೀವನ ಸತ್ಯ, ಸನ್ಯಾಸಿಯಾಗಿ ಹೆಂಡತಿ, ಮಗು, ತಂದೆ ತಾಯಿ, ರಾಜ್ಯವನ್ನು ತ್ಯಾಗ ಮಾಡಿ ಮಹಾಪರಿತ್ಯಾಗ ಅಂತ ಕರೀತಾರೆ. ಇದನ್ನು ತ್ಯಾಗ ಮಾಡ್ತಾನೆ. ಇದನ್ನು ಮಹಾಪರಿತ್ಯಾಗ ಅಂತ ಕರೀತಾರೆ. ಒಂದಿನ ಆಚೆ ಹೋಗಿರ್ತಾನೆ. ಹೋದಾಗ ಏನಾಗುತ್ತೆ, ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಸನ್ಯಾಸಿಯನ್ನು ನೋಡ್ತಾನೆ. ಸನ್ಯಾಸಿ ಮೊದಲು 3 ಇವೇನಿದ್ವಲ್ಲ, ಶವಯಾತ್ರೆ, ರೋಗಿ, ವೃದ್ಧ, ಈ 3ರಲ್ಲೂ ಆತನಿಗೆ ದುಃಖ ಕಾಣುತ್ತೆ. 4ನೇ ಒಂದು ಅಂಶದಲ್ಲಿ, 4ನೇ ದೃಶ್ಯದಲ್ಲಿ ಸುಖ ಕಾಣುತ್ತೆ, ದುಃಖ ಇರೋದಿಲ್ಲ. ಸೊ ಹೀಗಾಗಿ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಹೆಂಡತಿ, ಮಗು, ತಂದೆ ತಾಯಿ, ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಮಹಾಪರಿತ್ಯಾಗ, ಇದನ್ನು ಮಹಾಪರಿತ್ಯಾಗ ಅಂತ ಕರೀತಾರೆ. ನೆಕ್ಸ್ಟ್ ಜ್ಞಾನೋದಯ ಆಗುತ್ತೆ. ಗೌತಮ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು. ಬುದ್ಧ ಜ್ಞಾನವನ್ನು ಪಡೆದವನು, ತಥಾಗತ, ಸತ್ಯವನ್ನು ಅರಿತವನು ಎಂದು ಹೆಸರಾಗ್ತಾನೆ. ಏನು ಜ್ಞಾನವನ್ನು ಪಡಿತಾನಲ್ಲ, ಜ್ಞಾನ ಪಡೆದ ತಕ್ಷಣ ಆತನಿಗೆ ತಥಾಗತ, ಬುದ್ಧ ಅಂತ ಹೆಸರನ್ನು ಕೊಡ್ತಾರೆ. ನೆಕ್ಸ್ಟ್ ಧರ್ಮಚಕ್ರ ಪ್ರವರ್ತನ. ಜ್ಞಾನೋದಯವನ್ನು ಪಡೆದಿರ್ತಕ್ಕಂಥ ಬುದ್ಧ ಬನಾರಸ್ ಸಮೀಪದ ಸಾರಾನಾಥ ಜಿಂಕೆವನ, ಬನಾರಸ್ಸಲ್ಲಿ ಒಂದು ಸಾರಾನಾಥ್ ಅಂತ ಇದೆ, ಅಲ್ಲಿ ಒಂದು ಜಿಂಕೆವನ ಅಂತ ಇದೆ, ಅದು ಡಿಯರ್ ಪಾರ್ಕ್, ಅದಕ್ಕೆ ಹೆಸರದು. ಮೊದಲ ಪ್ರವಚನವನ್ನು ಕೊಡ್ತಾನೆ. ಇದನ್ನು ಧರ್ಮಚಕ್ರ ಪರಿವರ್ತನ ಅಂತಲೂ ಕರೀತಾರೆ. ಇದಕ್ಕೆ ಧರ್ಮಚಕ್ರ ತಿರುಗುವಿಕೆ, ಪರಿವರ್ತನೆ ಎಂದು ಕರೆಯುವರು. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ನಿರ್ವಾಣ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಎಡ್ರಿನ್ ಅರ್ನಾಲ್ಡ್ ಬುದ್ಧನನ್ನು ಏಷ್ಯಾದ ಜ್ಯೋತಿ ಎಂದು ಬಣ್ಣಿಸಿದ್ದಾರೆ. ವಿಶೇಷವೆಂದರೆ ಬುದ್ಧನ ಜನನ, ಜ್ಞಾನೋದಯ, ನಿರ್ವಾಣ ಅಂದರೆ ತೀರ್ಕೊಂಡಿದ್ದು ಸಂಭವಿಸಿದ್ದು ವೈಶಾಖ ಮಾಸದ ಶುದ್ಧ ಪೌರ್ಣಮಿ ಎಂದು. ಆದ್ದರಿಂದ ಆ ದಿನವು ಬೌದ್ಧ ಪೂರ್ಣಮಿ ಎಂದು ಹೆಸರಾಗಿದೆ. ಇದು ಏನೇನು ನಮ್ಗೆ ಕಲಿಸ್ಕೊಡ್ತಾನೆ ಅದನ್ನು ನೋಡೋದಾದರೆ, ಬುದ್ಧ ತನ್ನ ಅನುಯಾಯಿಗಳಿಗೆ 4 ಮೂಲ ತತ್ವಗಳು, 4 ಆರ್ಯ ಸತ್ಯಗಳನ್ನು ಬೋಧಿಸ್ತಾನೆ. ಏನೇನವು ಹಾಗಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ.
ಬೋಧನೆಗಳು ಏನೇನು ಮಾಡ್ದ ಬೋಧನೆಗಳು 4 ಮೂಲ ತತ್ವ: ಸತ್ಯ, ಅಹಿಂಸೆ, ಅಸ್ಥೆ, ಅಪರಿಗ್ರಹ. ಏನಪ್ಪ, ನಿಜಾನೇ ಹೇಳಬೇಕು, ಅಹಿಂಸೆ, ಯಾರಿಗೂ ಹಿಂಸೆ ಮಾಡಬಾರ್ದು, ಅಸ್ಥೆಯ ಸುಳ್ಳು ಹೇಳಬಾರ್ದು, ಅಪರಿಗ್ರಹ. ನೆಕ್ಸ್ಟ್ 4 ಆರ್ಯ ಸತ್ಯಗಳನ್ನು ಹೇಳ್ತಾನೆ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ನೆಕ್ಸ್ಟ್, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಗಿದೆ. ಆಸೆಯನ್ನು ತೋರಿದರೆ ದುಃಖ ನಿವಾರಣೆಯಾಗುತ್ತೆ. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ. ಅಷ್ಟಾಂಗ ಮಾರ್ಗಗಳು ಇಲ್ಲಿ ಕೆಳಗಿವೆ. ಏನೇನಂತ ನೋಡೋಣ. ಅಷ್ಟಾಂಗ ಮಾರ್ಗಗಳು: ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಇಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದಾನೆ. ಇದ್ರೆ ದೇವರ ಬಗ್ಗೆ ಏನೂ ಹೇಳಿಲ್ಲ. ಜಾತಿ ಪದ್ಧತಿ, ಪ್ರಾಣಿ ಬಲಿ ವಿರೋಧ ಮಾಡ್ತಾನೆ. ಅಹಿಂಸೆಗೆ ಮಹತ್ವ ನೀಡ್ತಾನೆ. ತನ್ನ ಸಂಘಕ್ಕೆ ಸ್ತ್ರೀ ಪುರುಷರಿಬ್ಬರಿಗೂ ಅವಕಾಶವನ್ನು ಕೊಡ್ತಾನೆ. ಇದಿಷ್ಟು ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳು. ಬೇಕಂದರೆ ಇದರದ್ದು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.